ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ದಿನ ಕಡಲೆಬೇಳೆಯಿಂದ ಯಾವ ರೀತಿ ಬರ್ಫಿ ಮಾಡೋದು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ನಾರ್ಮಲ್ ಆಗಿ ಕಡಲೆಯಿಂದ ಮಾಡ್ತಾರೆ ಸ್ವೀಟ್ ನ. ನಾನಿಲ್ಲಿ ಕಡಲೆಬೇಳೆಯಿಂದ ಮಾಡ್ತಾ ಇದ್ದೀನಿ ಕಣ್ರಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಹೊಸದಾಗಿ ನಮ್ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ ಒಂದ್ ಬೌಲ್ ನಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. ಇದನ್ನ ನೋಡ್ರಿ, ಒಂದು ಚಿಕ್ಕ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಒಂದ್ 2 ಸಲ ಚೆನ್ನಾಗಿ ತೊಳೆದು ನೋಡಿ. ನಾವು ಸ್ವೀಟ್ ಮಾಡ್ಬೇಕಂದ್ರೆ ಇದು ಮುಂಚೆನೆ ನಾವು ಕಡಲೆಬೇಳೆ ತೊಳೆದು 1 ತಾಸು ನೆನೆಯೋಕೆ ಬಿಡ್ಬೇಕಾಗುತ್ತೆ ಕಣ್ರಿ. ನೆಂದ ನಂತರ ನಾವು 5 ನಿಮಿಷದಲ್ಲೇ ಸ್ವೀಟ್ ಮಾಡ್ಕೋಬಹುದು ಕಣ್ರಿ. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟಿ ಇರುತ್ತೆ. ಮಕ್ಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡ್ರಿ, ಪ್ಲೇಟ್ ನ ಮುಚ್ತಾ ಇದೀನಿ. 1 ತಾಸು ನೆನೆಯೋಕ್ ಬಿಟ್ಟಿದೀನಿ. ನೋಡ್ರಿ, ಆಲ್ರೆಡಿ ನೆಂದಿದೆ. ನೋಡ್ರಿ, 1 ತಾಸು ನೆನೆಯೋಕೆ ಬಿಟ್ಟಿದೆ, ನೆಂದಿದೆ. ನೆಕ್ಸ್ಟ್ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳನ್ರಿ. ಅದನ್ನ ನೀರೆಲ್ಲ ಸೋಸ್ಬಿಟ್ಟು ಆ ಕಡಲೆಬೇಳೆ ಮಾತ್ರ ನಾವು ಮಿಕ್ಸಿ ಜಾರಲ್ಲಿ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ನಾನು ಕಡಲೆಬೇಳೆ ತಗೊಂಡಿದ್ನಲ್ಲ, ಅದೇ ಬೌಲ್ ನಲ್ಲೇ ಸಕ್ಕರೆ ತಗೋಬೇಕಾಗುತ್ತೆ. ಅದೇ ಅಳತೆಲೆ ನಾವು ಸಕ್ಕರೆ ತಗೊಳ್ಳೋಣ. ಅದನ್ನು ಕೂಡ ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳನ್ರಿ. ಮತ್ತೊಂದ್2 ಯಾಲಕ್ಕಿನ ಬಿಡಿಸ್ಕೊಂಡು ಅದನ್ನು ಕೂಡ ಹಾಕೊಳ್ಳನ್ರಿ. ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಳ್ಳೋಣ. ನೋಡ್ರಿ, ಈ ರೀತಿ ನುಣ್ಣಗೆ ರುಬ್ಕೊಂಡಾಗಿದೆ. ನೆಕ್ಸ್ಟ್ ಇಲ್ಲಿ ಒಂದ್ ಪ್ಯಾನ್ ಅಲ್ಲಿ ನಾನು 5 ಟೇಬಲ್ ಸ್ಪೂನ್ ತುಪ್ಪವನ್ನ ಹಾಕೊಳ್ತಾ ಇದ್ದೀನಿ. ಈ ಸ್ವೀಟ್ ರೆಸಿಪಿ ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು ಸ್ನೇಹಿತರೆ, ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ರಿ, ತುಪ್ಪ ಬಿಸಿ ಆಗಿದೆ. ಸ್ವಲ್ಪ ತುಪ್ಪ ಕಾದ ನಂತರ ನಾವು ಕಡಲೆ ಬೇಳೆನ ರುಬ್ಕೊಂಡಿದ್ವಲ್ವಾ, ಅದನ್ನ ಪ್ಯಾನ್ ಅಲ್ಲಿ ಹಾಕೊಂಡು ನೋಡ್ರಿ ಚೆನ್ನಾಗಿ ನಾವು ಸ್ಪೂನ್ ಅಲ್ಲೇ ತಿರುಗಿಸ್ತಾ ಇರ್ಬೇಕನ್ರಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಸ್ಪೂನ್ ಅಲ್ಲಿ ನಾವು ತುಪ್ಪ ಎಲ್ಲಾ ಕಡೆಗೂ ಸ್ಪ್ರೆಡ್ ಆಗ್ಬೇಕನ್ರಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ರೀತಿ ನಾವು ತಿರುಗಿಸ್ತಾನೆ ಇರ್ಬೇಕು. ಸ್ವಲ್ಪನೂ ಗಂಟ್ ಆಗ್ಲಿಲ್ದಂಗೆ ನಾವು ತಿರುಗಿಸ್ತಾನೆ ಇರ್ಬೇಕನ್ರಿ. ನಾವೇನಾದ್ರೂ ಸ್ಪೂನ್ ಅಲ್ಲಿ ತಿರ್ಗ್ಸಕ್ ಬಿಟ್ವಿ ಅಂದ್ರೆ ಸ್ವಲ್ಪ ಗಂಟಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದು ಚೆನ್ನಾಗಿ ತಿರುಗಿಸ್ತಾನೆ ಇರ್ಬೇಕು. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ನಾವ್ ಇದನ್ನ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಹಿಟ್ಟನ. ಅದು ಚೆನ್ನಾಗಿ ಬೇಯ್ತಾ ಬೇಯ್ತಾ ಅದು ತಳ ಬಿಡ್ತಾ ಬರುತ್ತೆ ಕಣ್ರಿ. ನೋಡ್ರಿ, ಎಷ್ಟು ಚೆನ್ನಾಗಿ ತಳ ಬಿಡ್ತಾ ಇದೆ, ಚೆನ್ನಾಗಿ ಬೆಂದಿದೆ. ಇದು ತಳ ಬಿಡೋಕೆ ಒಂದು 15 ನಿಮಿಷನಾದ್ರೂ ಬೇಕು. ಚೆನ್ನಾಗಿ ಮಗುಚಿ ಮಗುಚಿ ಬೇಯಿಸ್ಕೋಬೇಕಾಗುತ್ತೆ. ಶನಿವಾರ ಭಾನುವಾರ ರಜಾ ಬಂತು ಅಂದ್ರೆ ಮಕ್ಕಳಿಗೆ ಮನೆಯಲ್ಲೇ ನಾವು ಇನ್ಸ್ಟೆಂಟ್ ಆಗಿ ಸ್ವೀಟ್ ಮಾಡ್ಕೊಡ್ಬೋದು. ಇದು ತುಂಬಾನೇ ಹೆಲ್ತಿ ಸ್ವೀಟ್ ಅಂತಾನೆ ಹೇಳ್ಬೋದು, ಕಡಲೆಬೇಳೆಯಿಂದ ಮಾಡಿರೋದು. ನೋಡ್ರಿ, ಸ್ವೀಟ್ ರೆಡಿ ಆಗಿದೆ. ಇದನ್ನ ಒಂದು ತಟ್ಟೆಲಿ ಹಾಕೋಬೇಕಾಗುತ್ತೆ ನಾವು. ನೋಡ್ರಿ, ಒಂದ್ ತಟ್ಟೆಲಿ ಮುಂಚೆನೆ ನಾವು ತುಪ್ಪ ಅಥವಾ ಎಣ್ಣೆನ ಸವರ್ಸ್ಕೋಬೇಕಾಗುತ್ತೆ. ತಟ್ಟೆಯಲ್ಲಿ ಸ್ವೀಟ್ ಹಾಕೊಳ್ಳನ್ರಿ. ನೋಡ್ರಿ, ತುಂಬಾನೇ ಬಿಸಿ ಬಿಸಿ ಇದೆ. ಒಂದ್ ಸ್ವಲ್ಪ ತಣ್ಣಗಾಗ ತನಕನು ನಾವು ಸ್ವಲ್ಪ ಸ್ಪೂನ್ ಅಲ್ಲೇ ಎಲ್ಲಾ ಕಡೆಗೂ ಆ ತಟ್ಟೆ ತುಂಬಾ ಸ್ಪ್ರೆಡ್ ಮಾಡ್ಕೊಳನ್ರಿ. ನೋಡ್ರಿ, ಸ್ವಲ್ಪ ಒಂದ್ 5 ನಿಮಿಷ ಆದ್ಮೇಲೆ ಕೈಯಲ್ಲೇ ನಾವು ಲೆವೆಲ್ ಮಾಡ್ಕೊಳನ್ರಿ. ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ, ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು. ನಾವು ಒಂದ್ ಪಕ್ಷ ರಾತ್ರಿನೇ ನಾವು ಕಡಲೆಬೇಳೆ ನೆನೆ ಹಾಕಿ ಬೆಳಗ್ಗೆ ಒಂದ್ 5 ನಿಮಿಷದಲ್ಲೇ ಮಾಡ್ಕೋಬಹುದು ಈ ಸ್ವೀಟು. ನೆಕ್ಸ್ಟ್ ಇಲ್ಲಿ ನಾನು ಒಣ ಕೊಬ್ಬರಿನ 2 ಸ್ಪೂನ್ ಮಾತ್ರ ತಗೊಂಡಿನಿ ಕಣ್ರಿ. 2 ಸ್ಪೂನ್ ಇದ್ರೆ ಸಾಕು, ಒಂದ್ ಸ್ವಲ್ಪ ತುರ್ಕೊಂಡ್ರೆ ಸಾಕು. ಅದನ್ನ ಸ್ವೀಟ್ ಮೇಲೆ ಹಾಕೊಳ್ಳೋಣ. ನೆಕ್ಸ್ಟ್ 10 ನಿಮಿಷ ತಣ್ಣಗಾದ ನಂತರ ನಾವ್ ಅದನ್ನ ಕಟ್ ಮಾಡ್ಕೋಬೇಕಾಗತ್ತೆ ಚಾಕುವಿನಿಂದ. ನೋಡ್ರಿ, ಇದಕ್ಕೆ ಹಲ್ವಾ ಅಂತಾನೂ ಕರೀತಾರೆ, ಬರ್ಫಿ ಅಂತಾನೂ ಕರೀತಾರೆ. ಸೇಮ್ ಹಲ್ವಾ ತರಾನೇ ಇರುತ್ತೆ. ತುಂಬಾ ಸ್ಮೂತ್ ಆಗಿ, ತುಂಬಾ ಟೇಸ್ಟಿಯಾಗಿ, ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ. ಈ ಸ್ವೀಟ್ ನ ಒಂದ್ ಪಕ್ಷ ಒಂದ್ 5-6 ದಿನ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಾದ್ರೂ ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಳು ಕೇಳ್ದಾಗೆಲ್ಲ ನಾವು ಕೊಡ್ಬೋದು ಈ ಸ್ವೀಟ್ ನ. ಈ ಕಡಲೆಬೇಳೆ ಬರ್ಫಿನ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.